ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮೀ ಬಾರಮ್ಮದಲ್ಲಿ ಜಡ್ಜ್ ಹೇಳ್ತಾರೆ ಮನೆಯಲ್ಲಿ ಇರುವವರೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತ. ಆದರೆ ಅದಕ್ಕೆ ಮುಖ್ಯವಾಗಿ ಆ ಗೃಹಿಣಿಯ ಪಾತ್ರ ದೊಡ್ಡದು. ಅದಕ್ಕೋಸ್ಕರನೇ ಹೆಣ್ಣನ್ನು ಸಂಸಾರದ ಕಣ್ಣು ಅಂತ ಕರೆಯುವುದು. ಒಂದು ಮನೆಯನ್ನು, ಸಮಾಜವನ್ನು, ಯಾಕೆ ಇಡೀ ದೇಶವನ್ನು ಸಂಭಾಳಿಸೋ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಶಕ್ತಿಯೂ ಹೌದು, ಸೃಷ್ಟಿಯೂ ಹೌದು. ಅದೇ ಹೆಣ್ಣು ವಿನಾಶಕ್ಕೆ ಕೈ ಇಟ್ಟರೆ ಆ ಪರಿಣಾಮ ಘನಘೋರವಾಗಿರುತ್ತೆ. ಕೀರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ಮೇಲಿರುವ ಕೊಲೆ ಪ್ರಯತ್ನಗಳಿಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ, ತಪ್ಪಿತಸ್ಥೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಕಾವೇರಿಗೆ ಖುಷಿ ಆಗುತ್ತೆ. ಹಾಗೆ ಎಲ್ಲರಿಗೂ ಶಾಕ್ ಆಗುತ್ತೆ. ಸೌದಾಮಿನಿಯವರು ಖುಷಿ ಆಗ್ತಾರೆ, ನಗ್ತಿರ್ತಾರೆ. ಆದರೆ ಪಾರ್ಥ ಕೈ ಸನ್ನೆಯಲ್ಲೇ ಸ್ವಲ್ಪ ಹೊತ್ತು ತಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಜಡ್ಜು ಮುಂದುವರಿಸ್ತಾರೆ. ಆದರೆ ಲಕ್ಷ್ಮಿ ಕೊಲೆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಹಾಜರುಪಡಿಸಿರುವ ಸಾಕ್ಷಿ ಆಧಾರಗಳು ಕಾವೇರಿ ಲಕ್ಷ್ಮಿ ಅವರ ಮೇಲೆ ಕೊಲೆ ಪ್ರಯತ್ನ ಮಾಡಿಸಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಬಹುದು ಅಂತ ಹೇಳಿದಾಗ ಶಾಕ್ ಆಗ್ತಾರೆ. ಸುಪ್ರೀತಾ, ಮಹಾದೇವಯ್ಯ ಅವರಿಗೆಲ್ಲ ಖುಷಿ ಆಗುತ್ತೆ. ಹಾಗೆ ಜಡ್ಜು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಕಾವೇರಿ ಮೇಲಿನ ಆರೋಪ ಸಾಬೀತಾಗಿದ್ದು ಅವರನ್ನು ಅಪರಾಧಿ ಎಂದು ಪರಿಗಣಿಸಿ ಅವರಿಗೆ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಂತ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೀಬೋದು. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.